ಬನ್ನಿ ಹಾರ್ಡ್ ಕೋರ್ ಪಾಲಿಟಿಕ್ಸಿಗೆ ಬರೋಣ. ಎಸ್, ಕರ್ನಾಟಕ ರಾಜಕಾರಣದಲ್ಲಿ ಅಕ್ಟೋಬರ್ ನವಂಬರ್ ಭಾಳ ಡಿಸ್ಕಸ್ ಆಗ್ತಾ ಇದೆ. ಯಾಕೆ? ಡಿ ಕೆ ಶಿವಕುಮಾರ್ ಅವರು ಅಕ್ಟೋಬರ್ 31 ಡೆಡ್ಲೈನ್ ಕೊಟ್ಟು ಬಂದಿದ್ದಾರಂತೆ. ಅಕ್ಟೋಬರ್ 31 ನಾನು ಮುಖ್ಯಮಂತ್ರಿ ಆಗಬೇಕು, ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅಂಥದ್ದು ಯಾವುದೂ ಇಲ್ಲ. ನಮ್ಮ ಪಕ್ಷದಲ್ಲಿ ಒಂದು ಹೇಳ್ತೀನಿ, ಯಾರು ಮನಸ್ಸು ಮಾಡಿದ್ರು ನಾನು ಮುಖ್ಯಮಂತ್ರಿ ಆಗಬೇಕು, ನಮ್ಮ ಸಮಾಜದವ್ರು ಆಗಬೇಕು, ಇದೆಲ್ಲವೂ ಕೂಡ ಪ್ರಸ್ತುತ. ಯಾಕಂದ್ರೆ ನಮ್ಮಲ್ಲಿ ಅಲ್ಟಿಮೇಟ್ಲಿ ಇಟ್ ದ ಹೈಕಮಾಂಡ್, ವಾಟ್ ಎವರ್ ಹೈಕಮಾಂಡ್ ಡಿಸೈಡ್ಸ್ ಬೇಸ್ಡ್ ಆನ್ ದ ಇನ್ಪುಟ್ಸ್. ನಮ್ಮ ಶಾಸಕರ ಅಭಿಪ್ರಾಯಗಳಿರಲಿ, ಇಲ್ಲಿ ಲೀಡರ್ಸ್ ಅಭಿಪ್ರಾಯ ತಗೊಳ್ಳೋದು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಸ್ವಯಂ ಘೋಷಿತವಾಗಿ ನಾನು ಮುಖ್ಯಮಂತ್ರಿ ಆದರೆ ಆಗೋಕ್ಕಾಗಲ್ಲ, ಪಟ್ಲ ಆಗೋಕ್ಕಾಗಲ್ಲ. AICC ಅಧ್ಯಕ್ಷರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, CWC, ದೇ ಹ್ಯಾವ್ ಟು ಡಿಸೈಡ್ ಹೂ ಇಸ್ ಗೋಯಿಂಗ್ ಟು ಬಿ ದ ಚೀಫ್ ಮಿನಿಸ್ಟರ್ ಕುರ್ಚಿನೂ ಖಾಲಿನೂ ಇಲ್ಲ. ಈಗ ಈ ಡೆಡ್ಲೈನು ಇದು ನಮ್ಮ ಪಾರ್ಟಿಲಿ ವರ್ಕ್ ಆಗೋದು, ಅದು ಯಾವತ್ತೂ ಖಾಲಿ ಇರಲ್ಲ ಸರ್. ವರ್ಕೌಟ್ ಆಗೋದು. ಆ ಡೆಡ್ಲೈನ್ ಅಂತ ತಾವೇನು ಹೇಳ್ತಿದ್ದಾರಲ್ಲ, ಅದು ಸುಳ್ಳು. ಅದಂತ ಆ ರೀತಿ ಡಿ ಕೆ ಶಿವಕುಮಾರ್ ಅವರು ಯಾರಿಗೂ ಡೆಡ್ಲೈನು ಕೂಡ ಕೊಟ್ಟಿಲ್ಲ. ಅದು ಕೊಡಲಿಕ್ಕೂ ಕೂಡ ನಮ್ಮ ಪಕ್ಷದಲ್ಲಿ ಆಸ್ಪದ ಇಲ್ಲ, ಅವಕಾಶ ಇಲ್ಲ.